ಹಾಯ್, ದೀಪಾವಳಿ ಹಬ್ಬಕ್ಕೆ ದೀಪಗಳ ಜೊತೆಗೆ ಸಿಹಿ ತಿಂಡಿಗಳು ಬೇಕಲ್ವಾ? ಬನ್ನಿ ಈ ದೀಪಾವಳಿ ಹಬ್ಬಕ್ಕೆ ಬೂಂದಿ ಲಾಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಬೂಂದಿ ಲಾಡು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡಿ ತೊಗೊಳ್ತಾ ಇದ್ದೀನಿ. ಈ ರೀತಿ ಜರಡಿ ಮಾಡಿ ತೊಗೊಳ್ಳೋದ್ರಿಂದ ಹಿಟ್ಟು ಕಲಿಸ್ಕೊಳ್ಳುವಾಗ ನಮಗೆ ಗಂಟುಗಳಾಗಲ್ಲ, ಹಾಗೆ ಬೂಂದಿ ಕಾಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ 1/4 ಸ್ಪೂನ್ ಅಡುಗೆ ಸೋಡಾ ಹಾಗೆ 1/4 ಸ್ಪೂನ್ ಅರಿಶಿನ ಹಾಕಿಬಿಟ್ಟು 1 ನಿಮಿಷ ನೀರು ಹಾಕದೇ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಾನು ತೋರಿಸಿರೋ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ಬೂಂದಿ ಮಾಡೋ ಸ್ಪೂನಲ್ಲಾದರೂ ಆಗ್ಬೋದು, ಇಲ್ಲ ನಾರ್ಮಲ್ ಆಗಿ ನಾವು ಬಜ್ಜಿ ಎಲ್ಲ ತೆಗಿಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸ್ಪೂನಲ್ಲಾದರೂ ಆಗ್ಬೋದು. ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಕಾದಿರೋ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಟ್ಕೊಂಡ್ರೆ ನೋಡಿ, ಬೂಂದಿ ಕಾಳು ಎಷ್ಟು ಚೆನ್ನಾಗಿ ಮೇಲ್ಗಡೆ ಎದ್ದು ಬರ್ತಾ ಇದೆ. ಎಣ್ಣೆ ತುಂಬ ಕಾದಿದ ನಂತರನೇ ಬೂಂದಿ ಕಾಳನ್ನು ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೂಂದಿ ಕಾಳು ಕೂಡ. ಇದನ್ನ ಈಗ ಕ್ರಿಸ್ಪಿ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಆದ ತಕ್ಷಣ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ನಂತರ ಇನ್ನೊಂದು ಪಾತ್ರೆಗೆ 2 ಕಪ್ ಹಿಟ್ಟಿಗೆ 2 ಕಪ್ ಸಕ್ಕರೆನ ಹಾಕ್ಕೊಂಡು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಕರಗಿ ಒಂದೆಳೆ ಪಾಕ ಬಂದಿದ ತಕ್ಷಣ 1/4 ಸ್ಪೂನ್ ಏಲಕ್ಕಿ ಪೌಡ್ರು, 15 ಲವಂಗನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ನಂತರ ಮಾಡಿಟ್ಕೊಂಡಿರುವಂಥ ಬೂಂದಿ ಕಾಳುಗಳನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಹಾಗೆ ಬಿಟ್ಟರೆ ಸಕ್ಕರೆ ಪಾಕ ಎಲ್ಲ ಕಾಳಿಗೆ ಹೀರ್ಕೊಂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಕಾಳಿಗೆ ಹೀರ್ಕೊಂಡು ಬಿಡಿ ಬಿಡಿಯಾಗಿದೆ. ಇವಾಗ ನಾವು ನಮಗೆ ಬೇಕಾಗಿರೋ ಸೈಜಿನಲ್ಲಿ ಲಾಡುನ ಕಟ್ಕೋಬೋದು. ಒಂದು ಪ್ಲೇಟಿಗೆ ಹಾಕಿಬಿಟ್ಟು ನಮಗೆ ಬೇಕಾಗಿರೋ ಸೈಜಿನಲ್ಲಿ ಲಡ್ಡುನ ಕಟ್ಕೊಂಡ್ರೆ ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ ಬೂಂದಿ ಲಡ್ಡು ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್ ಬಾಯ್.